ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟಿ ಅವ್ಯವಹಾರ ಆಗಿರುವಂತ ಆರೋಪ ಕೇಳಿಬರ್ತಾ ಇದೆ. ಇಲಾಖೆಯ ಇಂಜಿನಿಯರ್ಗಳು ಸರ್ಕಾರದ ಖಜಾನೆಗೆ ದೊಡ್ಡ ಮಟ್ಟದ ನಷ್ಟ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಟೆಂಡರ್ ಹೆಸರಲ್ಲಿ ಕೋಟಿ ಲೂಟಿ ಮಾಡಿದಂತ ಆರೋಪ ಇದೆ. ಆನೇಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅವ್ಯವಹಾರದ ವಾಸನೆ ಬಡಿತಾ ಇದೆ. ಲೋಕಾಯುಕ್ತಕ್ಕೆ ದೂರು ಕೊಡೋದಕ್ಕೆ ಆರ್ಟಿಐ ಕಾರ್ಯಕರ್ತ ಶ್ರೀಧರ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ತಮ್ಮ ಸಂಬಂಧಿಕರಿಗೆ ಟೆಂಡರ್ ಕೊಟ್ಟಿರೋದು ಅಧಿಕಾರಿಗಳು, ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಹಾಗೂ ಉಪವಿಭಾಗಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ತಮ್ಮ ಅವಲಂಬಿತ ಕುಟುಂಬದ ಕಾಮಗಾರಿ ಮಾಡ್ತಾ ಸರ್ಕಾರಕ್ಕೆ ಬಹಳಷ್ಟು ವಂಚನೆ ಮಾಡುತ್ತಿರುವುದರಿಂದ KTPP ಆಕ್ಟ್ ಪ್ರಕಾರ ಈ ಕಾಮಗಾರಿಯನ್ನು ನಿರ್ವಹಿಸುವುದು ಬಹಳ ಅಪರಾಧ ಅಂತ ತಿಳಿಸಿದ್ದೆವು. ಈ ವಿಚಾರವಾಗಿ ತಿಳಿಸಿದ್ದೆ ನಮಗೆ ಭಾಳ ಇಷ್ಟು ಅನ್ಯಾಯ ಆಗುತ್ತಿರುವ ತಿಳ್ಕೊಂಡ ಈ ಹಿಂದೆ ನಾವು ಹೇಳಿದಂಥ ಹರೀಶ್ ಕುಮಾರ್, ಬಸವರಾಜ್ ಅಲ್ಚರ್, ಹಿಂದೆ ಇದ್ದಂಥ CP ಪುನೀತ್, ಗೀತಾ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್, ಮಂಜುನಾಥ್, ಸಮಾನ ವೇತನ ಸಮಾನ ಕೆಲಸದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವರು, ಕಪ್ಪನಯ್ಯ ಹಾಗೂ AS ನಾಗರಾಜು ಅಕೌಂಟೆಂಟ್ ಸೂಪರ್ಡೆಂಟು ಹಾಗೂ ರಾಜಮ್ಮ, ಇವರ ಒಂದು 9 ರಿಂದ 10 ಜನ ಏನಿದ್ದಾರೆ ಅಧಿಕಾರಿಗಳು ಸಿಬ್ಬಂದಿಗಳು ಅವರ ಅವಲಂಬಿತ ಕುಟುಂಬದವರ ಹೆಸರು ಕಾಮಗಾರಿಗಳು ಮಾಡ್ತಾ ಸರ್ಕಾರಕ್ಕೆ ಭಾಳಷ್ಟು ನಷ್ಟ ಉಂಟು ಮಾಡ್ತಿದ್ದಾರೆ. ಕಾಮಗಾರಿಗಳನ್ನು ನಿರ್ವಹಿಸದೇ ಕಳಬಿಲ್ ಬರೀತಾ ಇರೋದು ಕಂಡು ಬಂದಿದೆ. MWD ಅಂತ ಮೈನರ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟಂಥ ಈ ಕಾಮಗಾರಿಗೆ ಅಂದರೆ ಅಲ್ಪಸಂಖ್ಯಾತರ ಕೇರಿಗಳ ಅಭಿವೃದ್ಧಿ ಮಾಡುವ ಕಾಮಗಾರಿಗಳಲ್ಲಿ ಭಾಳ ಭ್ರಷ್ಟಾಚಾರ ಮಾಡಿರೋದು ಈ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು. ದಯವಿಟ್ಟು ಈ ವಿಚಾರ ಬಗ್ಗೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಇದ್ರ ಬಗ್ಗೆ ಕೂಡಲೇ ಕ್ರಮ ಜರುಗಿಸಬೇಕೆಂದು ಕೇಳ್ಕೊತೇವೆ. ಮನವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನ್ಯೂಸ್ ರೂಮ್ ಇಂದ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಯಾವ ರೀತಿ ಅಕ್ರಮಗಳಾಗಿದೆ, ಎಲ್ಲೆಲ್ಲಾಗಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಏನಿದೆ? ರಕ್ಷತ್, ಪಂಚಾಯತ್ ರಾಜ್ ಇಲಾಖೆಯ ಒಂದು ಟೆಂಡರ್ನಲ್ಲಿ ಈಗ ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಒಟ್ಟು 4 ವಿಭಾಗ ಹಾಗೆ ಉಪವಿಭಾಗಗಳಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ಮಾಹಿತಿ ಅಥವಾ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿರುವಂತದ್ದು ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ. ಅದು ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಪೂರ್ವ ಹಾಗೆ ಆನೇಕಲ್ ಉಪವಿಭಾಗದ ಕಾಮಗಾರಿಗಳಲ್ಲಿ ಅಂದ್ರೆ ಹಲವು ಕಾಮಗಾರಿಗಳ ಟೆಂಡರ್ಗಳನ್ನ ಕರೆಯಲಾಗಿತ್ತು. ಆ ಟೆಂಡರ್ಗಳನ್ನ ಇಲ್ಲಿ ಕೆಲಸ ಮಾಡ್ತಿರುವಂತ ಅಂದ್ರೆ ಇದೇ ಇಲಾಖೆಯಲ್ಲಿ ಅಥವಾ ಉಪವಿಭಾಗಗಳಲ್ಲಿ ಕೆಲಸ ಮಾಡ್ತಿರುವಂತಹ ಎಇ ಅಂದ್ರೆ ಆಗಿರ್ಬೋದು, ಎಇ ಆಗಿರ್ಬೋದು, ಇಂಜಿನಿಯರ್ಗಳು ಜೊತೆಗೆ FDA, ಅಕೌಂಟೆಂಟ್ಸ್ ಹಾಗೆ ಸಿಬ್ಬಂದಿ ವರ್ಗದವರು ತಮ್ಮ ಕುಟುಂಬಸ್ಥರಿಗೆ ಅಂದ್ರೆ ತಮ್ಮ ಮಕ್ಕಳು ಹಾಗೆ ಪತ್ನಿಗೆ ಈ ಒಂದು ಟೆಂಡರ್ ಅನ್ನ ಕೊಡಿಸಿರುವಂತ ಆರೋಪ ಕೇಳಿ ಬಂದಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಲ್ಲಿ KTPP ಆಕ್ಟ್ ನ ಅಡಿಯಲ್ಲಿ ಅಂದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಏನಿದೆ, ಈ ಒಂದು ಆಕ್ಟ್ ನ ಅಡಿಯಲ್ಲಿ ಪ್ರಮುಖವಾಗಿ ಈ ಟೆಂಡರ್ ಚಟುವಟಿಕೆಯಲ್ಲಿ ಕುಟುಂಬಸ್ಥರು ಭಾಗವಹಿಸಬಹುದು. ಅಂದ್ರೆ ಬ್ಲಡ್ ರಿಲೇಶನ್ಶಿಪ್ ಏನಿರ್ತಾರೆ ಅವರು ಭಾಗವಹಿಸಬಹುದು. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ಏನಾಗಿದೆ ಅಂದ್ರೆ ಇಷ್ಟು ಜನ ಅಧಿಕಾರಿಗಳು ಕೂಡ ತಮ್ಮ ಸಂಬಂಧಿಕರಿಗೆ ತಮ್ಮ ಕುಟುಂಬಸ್ಥರಿಗೆ ಈ ಒಂದು ಟೆಂಡರ್ ಅನ್ನ ಅಥವಾ ಹಲವು ಕಾಮಗಾರಿಗಳಿಗೆ ಟೆಂಡರ್ ಅನ್ನ ಕೊಡಿಸಿರುವಂತದ್ದೇನಿದೆ, ಇದು ಎಲ್ಲ ಒಂದು ಕಡೆ ಈ ಒಂದು ಅವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಇಲ್ಲಿ ಪುಷ್ಟಿ ನೀಡ್ತಾ ಇದೆ. ಹಾಗಾಗಿ ಇಲ್ಲಿ ಸದ್ಯ RTI ಕಾರ್ಯಕರ್ತ ಶ್ರೀಧರ್ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತನಿಖಾ ಸಂಸ್ಥೆಗಳು ಕೂಡ ಬರೀ KTPP ಆಕ್ಟ್ 1999 ಅಡಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ತನಿಖಾ ಸಂಸ್ಥೆಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈ ಕುರಿತಂತೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಡಿಯಲ್ಲಿ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡಬಹುದು. ಯಾಕಂದ್ರೆ ಈ ಪಂಚಾಯತ್ ರಾಜ್ ಇಲಾಖೆಯ ಒಟ್ಟು 4 ವಿಭಾಗ ಹಾಗೆ ಉಪವಿಭಾಗದಲ್ಲಿರುವಂತಹ ಹಲವು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಟೆಂಡರ್ಗಳನ್ನ ಕಾಲ್ಫಾರ್ಮ್ ಮಾಡಲಾಗಿತ್ತು. ಇಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಕುಟುಂಬಸ್ಥರು ಭಾಗವಹಿಸಬಹುದು. ಆದ್ರೆ ಇಲ್ಲಿ ಇಷ್ಟರ ಮಟ್ಟಿಗೆ ಏನು ಇಷ್ಟು ಜನ ಅಧಿಕಾರಿಗಳು ಅದರಲ್ಲಿ ಇದ್ದಾರೆ, ಎಇ ಇದ್ದಾರೆ, FDA ಇದ್ದಾರೆ, ಹಾಗೆ ಅಕೌಂಟೆಂಟ್ಸ್ ಗಳಿದ್ದಾರೆ, ಜೊತೆಗೆ ಸಿಬ್ಬಂದಿ ವರ್ಗದವರು ಇದ್ದಾರೆ, ಇವರೆಲ್ಲರೂ ಕೂಡ ತಮ್ಮ ಕುಟುಂಬಸ್ಥರಿಗೆ ಈ ಒಂದು ಟೆಂಡರ್ ಅನ್ನ ಕೊಡಿಸಿರುವಂತದ್ದೇನಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳು ಯಾವ ರೀತಿ ಮುಂದಿನ ನಡೆಯನ್ನ ಅಥವಾ ಮುಂದಿನ ತನಿಖೆಯನ್ನು ನಡೆಸ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.